ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರು. ಆತ್ಮೀಯರೇ, ನೋಡ್ತಾ ಇದ್ದೀರಿ 23ನೇ ದಿನವೋ 24ನೇ ದಿನವೋ ಕೌಂಟ್ಲೆಸ್ ಆಗ್ತಾಯಿದೆ ದಿನನಿತ್ಯ. ಯುದ್ಧ ತಾರ್ಕಿಕ ಹಂತಕ್ಕೆ ಉಲ್ಬಣಾವಸ್ಥೆಗೆ ಏನಂತೀರಿ ನೋಡಿ ನೀವೆಲ್ಲ. ಯುದ್ಧೋನ್ಮಾದದಲ್ಲಿ ಮುಳುಗಿಬಿಟ್ಟದ ಇರಾನ್, ಇಸ್ರೇಲ್, ಅಮೇರಿಕಾ. ಈ ಮೂವರ ತಿಕ್ಕಾಟದಿಂದ ಇಡೀ ಮಧ್ಯ ಏಷ್ಯಾ ನಲಿಗೆ ಹೋಗಿಬಿಟ್ಟದ. ಯಾವ ದುಬೈ ಒಂದು ಕಾಲಕ್ಕೆ ಮೆರಿತಾ ಇತ್ತು, 21-22ನೇ ಶತಮಾನದ ವೈಭವದ ಊರಾಗಿ ಮೆರಿತಾ ಇತ್ತು, ಪಟ್ಟಣ ಆಗಿಯೋ ಅಥವಾ ಮೆಟ್ರೋಪಾಲಿಟನ್ ಸಿಟಿ ಆಗಿಯೋ ಜಗತ್ತಿನ ಆಕರ್ಷಕ ಕೇಂದ್ರವಾಗಿಯೋ ಯುರೋಪಿನ ಆಕರ್ಷಕ ಕೇಂದ್ರಗಳನ್ನೆಲ್ಲ ಮೀರಿಸಿ ಯುರೋಪಿಯನ್ಸ್ ಬಂದಲ್ಲೇ ನಿಲ್ಲುವಂಥ ಹಂತಕ್ಕೆ ಬಂದಿತ್ತು. ಅಂಥ ದುಬೈ ನಿಧಾನಕ್ಕೆ ಕಗ್ಗತ್ತಲೆ ಆವರಿಸ್ತಾ ಇದ್ದೀನಲ್ಲೇ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದನ್ನೆಲ್ಲ ನೋಡಿ ಅಮೆರಿಕಾಗೂ ಇಷ್ಟೆಲ್ಲ ಆಗುತ್ತೆ ಅಂತ ಕಲ್ಪನೆ ಇರಲಿಲ್ಲ. ದೇ ನೆವರ್ ಥಿಂಕ್ ಎಂದೂ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದಕ್ಕೆ ಆಗಿದೆ ಇವತ್ತು. 2ನೇ ಮಹಾಯುದ್ಧದ ನಂತರ ಅಮೇರಿಕಾ ಅನಭಿಷಿಕ್ತ ದೊರೆ. ಯಾರಿಗೆ ಇದು ಮಾಡಪ್ಪ ಅಂದ್ರೆ ಮಾಡಲೇಬೇಕು. ನೀವು ನೋಡಿದ್ದೀರಿ ನಮ್ಮ ಮೋದಿಯವರು ಟ್ರಂಪ್ ಅವ್ರ ಮುಂದೆ ಯಾವ ರೀತಿಯಾಗಿ ವರ್ತಿಸಿದರು ಅಂತೇಳಿ. ಅದು ಚೀನಾ ಒಪ್ಪಲಿಲ್ಲ, ಆಮದು ಬೇರೆ, ರಷ್ಯಾ ಒಪ್ಪಲಿಲ್ಲ, ಆಮದು ಬೇರೆ. ಆದರೆ ಇಲ್ಲಿ ಗಮನಿಸ್ಬೇಕಾಯ್ತಪ್ಪ ಅಂತಂದ್ರೆ ಇಡೀ ವಿಶ್ವವನ್ನು ತನ್ನ ಬೆರಳಿನ ಮೇಲೆ ಕೊಡಿಸುತ್ತಿರುವಂಥ ಅಮೇರಿಕಾ ಇವತ್ತು ಇರಾನ್ಗೆ ಥಟನ್ ಕೊಟ್ಟದ, ಅಂಜಿಕೆ ಹಾಕ್ಯದ. ಸೋಮವಾರ ರಾತ್ರಿ 12ರ ಒಳಗಾಗಿ ಹೋಮ್ರುಜ್ ಏನದ ಜಲಸಂಧಿನಿ ಓಪನ್ ಮಾಡದೆ ಹೋದ್ರೆ ನಿಮ್ಮ ಇಡೀ ಇರಾನನ್ನೆಲ್ಲ ಧ್ವಂಸ ಮಾಡಿ ಹೋಗಿರ್ತೀವಿ. ಕುಡಿಯುವ ನೀರಿಂದಿರ್ಬೋದು, ನಿಮ್ಮ